ನೇರ, ದಿಟ್ಟ, ನಿರಂತರ. ವಿರಾಮದ ನಂತರ ಪಂಚಾಯತ್ ಪಯಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವೀಗ ಮುದ್ದೇಬಿಹಾಳ ತಾಲೂಕಿನ ಮಿಳಜಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮಿಳಜಗಿ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಸಮಸ್ಯೆಗಳ ಕುರಿತು ಮತ್ತು ಪರಿಹಾರ ಏನಾಗಬೇಕು ಅನ್ನೋದ್ರ ಕುರಿತು ಇಲ್ಲಿನ ಗ್ರಾಮೀಣ ಜನತೆಗೆ ಏನು ಹೇಳ್ತಾರೆ ಅಂತ ಕೇಳೋಣ. ನೋಡ್ರಿ, ನಮ್ಮಲ್ಲಿ ಯಾವ ಸರ್ಕಾರ ಬಂದರೂ ಕೆಲಸ ಆಗಿಲ್ಲ. ಎಲ್ಲ ಒಟ್ಟು ಇಲ್ಲಿ ಆಗಿದೆ. ನಮ್ಮಲ್ಲಿ ಒಟ್ಟು ಖಾಲಿ ಜಾಗ ಐತೆ. ಅದು ರಸ್ತಾಗೆ ನೀರು ಬಂದಾಗ ಯಾರೋ ಒಬ್ರು ಅದನ್ನ ಕೇಳಿದ್ರೆ ಕಿವಿ ಆಗೋಯ್ತಲ್ಲ. ನಮ್ಮಲ್ಲಿ ಬಜೆಟ್ ಮಂಡಳಿ ಇಲ್ಲ ಅಂತ ಹೇಳ್ತಾರೆ. ಪಂಚಾಯತ್ ಅವ್ರು ಕೇಳಿದ್ರೆ ಅವ್ರೇನಪ್ಪ ಮೊನ್ನೆ ಹೊಸ ಬಂದ್ರಪ್ಪ ಒಂದು ಲೈಟ್ ಹಾಕ್ಯಾರ. ಅದು ಇದ್ರ ಲೈಟ್ ಹಾಕ್ಯಾರ, ಅದು ಅಷ್ಟೇ ಬಿಟ್ಟಾರೆ. ಸೋಲಾರ್ ಲೈಟ್ ಹಾಕ್ಯಾರ, ಉಳಿಕಿದ್ದೇನು ಕೆಲಸ ಮಾಡಿಲ್ಲ. 20 ವರ್ಷದ ಹಿಂದೆ ನಿರ್ಮಾಣ ಆದಂಥ ಒಂದು ನೀರಿನ ಟ್ಯಾಂಕು ಇದು ಇನ್ನೂವರೆಗೂ ಕೂಡ ಅದೇ ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಎಷ್ಟು ಡಿಸೀಸ್ ಆಗುತ್ತೆ ಅನ್ನುವಂಥ ಒಂದು ಪರಿಜ್ಞಾನ ಏನು ಅಧಿಕಾರಿ ವರ್ಗಕ್ಕಾಗಲಿ ಇದು ಇಲ್ಲವೇ ಇಲ್ಲ. ದಿನನಿತ್ಯ ನಮ್ಮ ಚರಂಡಿಯೊಳಗೆ ಹೊಲಸು ನೀರು ಬರ್ತಾ ಇದೆ. ಅದನ್ನು ಒಂದೆರಡು ಟೈಮ್ ನಮ್ಮ ಪಂಚಾಯಿತಿಯ ಒಂದು ಕಾರ್ಯಕ್ರಮ, ಒಂದು ಪಂಚಾಯಿತಿಯ ಜನಸ್ಪಂದನ ಕಾರ್ಯಕ್ರಮ ಇದ್ದಾಗ ಅದನ್ನ ಹೋಗಿ ತೋರಿಸಿ ಕೊಟ್ಟಿದ್ದಾಗಿದೆ. ಅಧಿಕಾರಿಗಳಿಗೂ ಕೂಡ ಅದನ್ನು ಕೊಟ್ಟಿದ್ದಾಗಿದೆ. ಬಟ್ ಆ ಟೈಮ್ದೊಳಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಮತ್ತೆ ಯಾವುದೇ ಒಂದು ಏನು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ. ಮುಖ್ಯವಾಗಿ ನಾನು ಏನು ಈ ದೇಶದೊಳಗನೆ ಆಗಬೇಕು ಅನ್ನುವಂಥ ವಿಚಾರದ ಅಂದ್ರೆ ಮಹಿಳೆಯರಿಗೆ ಶೌಚಾಲಯ, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ದೀಪ, ಶಾಲೆಗಳಿಗೆ ಸರಿಯಾಗಿ ಶಿಕ್ಷಕರು ಬರೋದು. ಯಾಕಂದ್ರೆ ಈಗಾಗಲೇ ಶಾಲೆಗಳಲ್ಲೂ ಶಿಕ್ಷಕರು ಸರಿಯಾಗಿ ಬರಂಗಿಲ್ಲ. ಇಲ್ಲಿ ನಿಜ ನಾಯಕಿ ಆದಂಥ ಯಾವುದೇ ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳು ಇದಕ್ಕೆ ಸ್ಪಂದಿಸಂಗಿಲ್ಲ. ಚುನಾವಣೆ ಒಳಗೆ ಎಲ್ಲ ನಾವಾಗಿ ಅವ್ರ ಜೊತೆ ಕೂಡನೇ ಭರವಸೆ ಕೊಟ್ಟಿರ್ತೀವಿ. ನಂತರ ಕಾರ್ಯಕರ್ತರ ಮಾತನ್ನು ಅವರು ಅಲಕ್ಷ್ಯ ಮಾಡ್ತಾರೆ, ನಮ್ಮನ್ನು ಅಲಕ್ಷ್ಯ ಮಾಡ್ತಾರೆ, ಊರನ್ನು ಅಲಕ್ಷ್ಯ ಮಾಡಿ ತಮ್ಮ ಅಧಿಕಾರವನ್ನು ಸ್ವಪ್ರತಿಷ್ಠೆಗೋಸ್ಕರ ಕೇವಲ ಯಾವಾಗ ಸಭೆ ಸಮಾರಂಭಗಳು ಕುರ್ಚಿಗೋಸ್ಕರನೇ ಉಪಯೋಗ. ಕೇವಲ ಮುದ್ದೇಬಿಹಾಳ ತಾಲೂಕಿನ ಮಿಳಜಗಿ ಕ್ಷೇತ್ರದ ಸಮಸ್ಯೆ ಅಷ್ಟೇ ಅಲ್ಲ, ಒಟ್ಟಾರೆ ನಮ್ಮ ಜಿಲ್ಲೆಯ ಸಮಸ್ಯೆನೇ ಇದೆ. ಪ್ರೆಷರ್ ಕರ್ಕೊಂಡು ಹೋಗ್ತಾರ, ತಾವು ಗಿಡೀತಾರ, ತಮ್ಮನೆ ಕೊಟ್ಬಿಡ್ತಾರೆ. ಒಂದು ಸ್ವತ ಕೊಡ್ತಾರೆ, ಬಡವರಿಗೆ ಕೊಡಂಗಿಲ್ಲ, ಮುಂದೆ ಅದಕ್ಕೆ ಸಹಾಯನೂ ಮಾಡಂಗಿಲ್ಲ. ಏನು 4 ಮಂದಿ ದೊಡ್ಡವರು ಇರ್ತಾರೆ, ತಮ್ಮ ಬಜೆಟ್ ಮಾಡ್ಕೊಂಡು ಸುಮ್ಮನೆ ಕೊಟ್ಬಿಡ್ತಾರೆ. ಮೊದಲಿನ ಪಂಚಾಯತಿ ಅಡಿಯಲ್ಲಿ ಬರ್ಬೇಕಾಗಿದ್ದು 100ಕ್ಕೆ 40% ಆಗೈತಿ. 60% ಮಾತ್ರ ಏನೂ ಅಭಿವೃದ್ಧಿ ಆಗಿಲ್ಲ. ಆದ್ರೆ ಈ ಅಭಿವೃದ್ಧಿ ಆಗ್ಬೇಕಾಗೈತಿ. ಮುಂದೆ ಏನಾಗ್ಬೇಕಂದ್ರೆ ಊರಿಗೆ ಒಂದು ಕಾಲೇಜ್ ಬಿಡುಗಡೆ ಆಗೈತಿ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಊರಿನ ಶಾಲೆಗಳು ಎಲ್ಲ ಇದಾಗ್ಯಾವ. ಮುಂದೆ ಅಭಿವೃದ್ಧಿ ಇಂಥವೆಲ್ಲ ಆಗ್ಬೇಕು ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಬೇಕು, ನಮ್ಮಲ್ಲಿ ಚರಂಡಿಗಳು ಹಂಗೆ ಬಿದ್ದಾವು. ಹಿಂಗಾಗಿ ಭಾಳ ಪ್ರಾಬ್ಲಮ್ ಆಗೈತೆ ಸರ್. ಅದಕ್ಕೆ ಮುಂದೆ ಬರುವಂಥವ್ರು ಇಂಥ ಕೆಲಸಗಳನ್ನು ಮಾಡ್ಬೇಕು ಸರ್. ಬಸಕೋಡು ಗ್ರಾಮದೊಳಗೆ ಇನ್ನು ಮೂಲಭೂತ ಸೌಕರ್ಯಗಳಿಂದ ನರಳುತ್ತಾ ಇದೆ. ಅದು ಕುಮಾರಸ್ವಾಮಿ ಅಧಿಕಾರದಲ್ಲಿ ಬಂದಂಥ ಕಾಲೇಜ್ ಬಿಟ್ಟು ಮತ್ತೆ ಯಾವುದೇ ಆದ ಅಭಿವೃದ್ಧಿ ಕಾರ್ಯಗಳು ಇಲ್ಲಿವರೆಗೆ ನಡೆದಿಲ್ಲ. ಬಸಕೋಟದ ಮೂಲಭೂತ ಸೌಕರ್ಯಗಳಾದ ಚರಂಡಿ ವ್ಯವಸ್ಥೆ, ಇನ್ನೂ ಶೌಚಾಲಯದ ವ್ಯವಸ್ಥೆ ನಮ್ಗೆ ಏನು ಬೇಕಾದ್ ಮಾಡ್ಕೊಂಡಾರ. ನಮ್ಮ ಮನೆಗೆ ಮಾಡ್ಕೊಂಡಾರ, ನಮಗಿಲ್ಲ. ಈಗ 10 ವರ್ಷ ಆಯ್ತು. ಏನು ಮಾಡೋದು? 6 ವರೆಯಾಗಲೂ ಏನೂ ಮಾಡಿಲ್ಲ. ಆ ನಂತರ ಅಧ್ಯಕ್ಷ ಆದವನಿಗೆ ಏನು ಕೊಡ್ಬೇಕು ಕೊಟ್ಟು ಪಿ ಡಿ ಒಗಳು ಮತ್ತು ವಿತ್ ಸೆಕ್ರೆಟರಿಗಳು ಕೂಡಿಸಿ ತಿಂದು ಎತ್ತಿ ಹಾಕೊಂಡು ಹೋದ್ದಾಗಿದೆ. ಇನ್ನು ಮುಂದೇನದ ಇಲ್ಲ ಮತ್ತೆ ಇಲೆಕ್ಷನ್ ಬಂದಾಗ ನಾನಿ ಅಂತ ಬರ್ತಾರೆ. ಅದನ್ನು ಮಾಡ್ತೀವಿ, ನಿಮ್ಗೆ ರೋಡ್ ಮಾಡ್ತೀವಿ, ಊರಾಗ ಶೌಚಾಲಯ ಮಾಡ್ತೀವಿ, ಅನಂತರ ನೀರಿನ ವ್ಯವಸ್ಥೆ ಮಾಡ್ತೀವಿ, ವಿದ್ಯುತ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವೂ ಮಾಡಿಲ್ಲ. ಮುದ್ದೇಬಿಹಾಳ ತಾಲೂಕಿನಲ್ಲಿ ಪಂಚಾಯತ್ ಪಯಣ ಮುಗಿಸಿದ ನಾವು ನಡೆದದ್ದು ಸಿಂದಗಿ ತಾಲೂಕಿನತ್ತ. ಸಿಂದಗಿಯ ಪ್ರತಿಯೊಂದು ಗ್ರಾಮವೂ ಮೂಲಭೂತ ಸಮಸ್ಯೆಗಳಿಂದ ಬಳಲುತ್ತಿವೆ. ರಸ್ತೆ, ನೀರು, ಮಹಿಳೆಯರಿಗೆ ಶೌಚಾಲಯ ಯಾವುದೂ ಇಲ್ಲ. ನಾವೀಗ ಸಿಂದಗಿ ತಾಲೂಕಿನ ಆಲ್ಮೇಲ್ ಗ್ರಾಮದಲ್ಲಿದ್ದೇವೆ. ಇಲ್ಲಿನ ಗ್ರಾಮಸ್ಥರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ತಾಲೂಕಿನಂತೆ ದೊಡ್ಡದ, ಆದ್ರೂ ಇಲ್ಲಿ ಸುಧಾರಣೆ ಇಲ್ರಿ. ಬಟ್ಟೆ ಊರು ಸುಧಾರಣೆ ಆಗ್ಬೇಕು ರೀ. ಅದು ಗಟ್ರ ನೀರು, ಚರಂಡಿ, ರೋಡು, ಸಿಸಿ ರೋಡು ಈಗ ಕಂಪಲ್ಸರಿ ಎಲ್ಲ ಪ್ರತಿಯೊಂದು ಹಳ್ಳಿಯೊಳಗೂ ಸುದಾಗಿ ಸಿಸಿ ರೋಡ್ ಆಗ್ಯಾವ ರೀ. ಆದ್ರೆ ನಮ್ಮ ಆಲ್ಮೇಲ್ ಗ್ರಾಮಕ್ಕೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ವಿದ್ಯುತ್ ಇಲ್ಲ. ಹೀಗಾಗಿ ಒಂದು ಬಂದವರು ಸರಿಯಾಗಿ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ. ಮುಂದೆ ಬಂದವರೇ ಮಾಡಬೇಕಾಗ್ಯದ, ಅವ್ರಿಗೆ ಹೇಳೋದು ನಿಮಗೆ ಕೇಳ್ತೀರಿ. ಅದಕ್ಕಾಗಿ ಈಗ ಏನಿದೆ ಒಟ್ಟು ಹೊಲಸು ಆಗ್ತದೆ. ನೀವು ನೋಡಿದ್ರೆ ಒಂದ್ಕಡೆ ಹಾಯ್ಡಿ ಬರೋ ಗದ 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 ಆಗ್ತದೆ.
ನಾವೀಗ ಸಿಂದಗಿ ತಾಲೂಕಿನ ದೇವರಪುರಿಗೆ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನತೆಯ ಸಮಸ್ಯೆ ಏನು ಅನ್ನೋದನ್ನ ಕೇಳೋಣ. ಇಲ್ಲಿ ದೇವರಪುರಿಗೆ ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, ಇಲ್ಲಿ ಕಾಲೇಜ್ ಇಲ್ಲ. ಇವತ್ತು ಕಾಲೇಜ್ ಹೋಗ್ಬೇಕಪ್ಪ ಅಂತಂದ್ರೆ ಡಿಗ್ರಿ ಕಾಲೇಜ್ ಹೋಗ್ಬೇಕಾದ್ರೆ ಸಿಂದಗಿ ಹೋಗ್ಬೇಕು. ಇಲ್ಲೊಂದು ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, ಸಂಸ್ಥೆಗಳಿವೆ 2-3, ಅವು ಸರಿಯಾಗಿ ನಡೆಯುದಿಲ್ಲ. ಮತ್ತೆ ಇದು ರಸ್ತಾಂತರ ಮೊದಲೇ ಇಲ್ಲಲ್ರಿ ಗಾಡಿ ಎಷ್ಟು ತ್ರಾಸ ಅದ ಮತ್ತೆ ಗೊತ್ತಾಗಿಲ್ರಿ ಇಲ್ಲಿ ನೀರಿಂದು ತ್ರಾಸೆ ಅದ ಮತ್ತೆ ಧರಂದು ತ್ರಾಸೆ ಅದ ಈ ಕಡೆ. ಯಾವ ಎಮ್ ಎಲ್ ಎನು ಮಾಡಿಲ್ಲ, ಯಾರು ಮಾಡೇ ಇಲ್ರಿ. ಮಾಡೋರು ಮಾಡೇ ಮಾಡ್ಲಾರ್ದವ್ರಿಗೆ ಏನು ಮಾಡಿಲ್ಲ. ಇದ್ರಿಗೆ ಏನು ಮೊದಲು ಮೇನ್ ಗಡಿಗಳು ಇರ್ತಾವ, ಅವ್ರು ಯಾರ್ಯಾರು ಏನೋ ನೋಡ್ಕೊಂಡ್ರೆ ಗೊತ್ತಿಲ್ಲ ನಮ್ಗಂತೂ ಏನು ಸೌಕರ್ಯ ಇಲ್ಲ. ಕಳೆದ ಸಲ 4 ಜನ ಗ್ರಾಮ ಪಂಚಾಯತಿ ಸದಸ್ಯರವರ ಆ 4 ಜನ ಗ್ರಾಮ ಪಂಚಾಯತಿ ಸದಸ್ಯರು ಈ ಕಡೆ ಏನು ಆಗ್ಯಾದ ಅಂತಕ್ಕಂಥ ಸ್ಥಿತಿಗತಿಗಳು ಸಹಿತ ನೋಡಿಲ್ಲ. ಏನು ಮಾಡೋದಿಲ್ಲ ಬಿಡುದಿಲ್ರಿ, ಏನು ಇಲ್ಲ ರೀ ಇಲ್ಲಿ. ರಾಷನ್ ಕಾರ್ಡ್ ಮಾಡಿಸಿದ್ರು, ರಾಷನ್ ಕಾರ್ಡ್ನು ಮಾಡಿಲ್ರಿ. ಮತ್ತು ಗಾಸ್ಲೆಟ್ ಎಣ್ಣೆ ಗಾಸ್ಲೆಟ್ ಎಣ್ಣೆನೂ ಆಗ್ಯಾರ ಅಂತ ಹೇಳ್ತಾರೆ. ಏನು ಮಾಡೋದ್ರಿ ನಾವೇ? ಅದಕ್ಕೆ ಏನೈತಿ ಎಲ್ಲ ಏನು ಮಾಡ್ಬೇಕು, ಹೊಸೂರು ಕೂಡಿ ಕೇಸಿಂದ್ರೆ ಅಲ್ಲಿ ಪಂಚಾಯತಿಗೆ ಹೋಗು ನೋಡ್ರಿ ಅಂತಂದ್ರೆ ಯಾರು ಒಬ್ರು ಬರೋದಿಲ್ರಿ. ಬಿಜಾಪುರ ತಾಲೂಕು, ಬಸವನ ಬಾಗೇವಾಡಿ ತಾಲೂಕು, ಮುದ್ದೇಬಿಹಾಳ ಮತ್ತು ಸಿಂದಗಿ ತಾಲೂಕಿನ ಜನರ ಅಭಿಪ್ರಾಯ ಕೇಳಿದ್ರಿ. ಪಂಚಾಯತ್ ಪಯಣ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕಿಗೆ ಪ್ರಯಾಣ ಬೆಳೆಸುವ ಮುನ್ನ ಒಂದು ಪುಂಟ ವಿರಾಮ.